ಹೌದು, ಇಲ್ಲೂ ದೇವಸ್ಥಾನ ಇದೆ ನೋಡಿ. ಏರ್ ಗೀರ್ ಆಗಿದೆ ಎಲ್ಲ. ಜಾತ್ರೆ ಅಲ್ಲಿ ನೋಡಿ ಮೇಲೆ ಎಲ್ಲ ಅಲ್ಲಿ ನಿಂತ್ಕೊಂಡವ. ಕೋಟೆ ಬಂತು ಎದುರುಗಡೆ. ನಗರದ ಕೋಟೆ. ಕೋಟೆ ನೀ ನೋಡಿಯಾ? ಬೇರೆಯವ್ರು ನೋಡಿಲ್ದವ್ರು? ನಾನು ನೋಡೇ ಇಲ್ಲ ಒಳಗಡೆ ಹೋಗಿ. ಹೋಗೋಣ ಒಳಗೆ. ಈ ಮೇಲ್ಗಡೆ ಎಲ್ಲ ಹೋಗಕ್ಕಿದ್ಯೋ? ಅಲ್ಲಿ ನೋಡು, ನಾವು ಹೋಗಿಲ್ಲ. ದೂರ ಇದೆ ಕೋಟೆ, ಕರೆಕ್ಟ್ ಆಗಿ ಕಾಣಲ್ಲ. ಗೋಲಿ ಸೋಡಾನ ತೋರ್ಸು ಹೆಂಗಿದೆ. ಹೊಸ ತರದ್ದು ಇಲ್ಲಿ ನೋಡಿ. ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ಗೋಲಿ ಸೋಡಾ. ಇಲ್ಲಿ ಇದು ಬೇರೆ ಇದೆಯಲ್ಲ, ನೋಡೋಣ. ತೆಗಿ, ಓಪನ್ ಮಾಡಿ. ಓಪನ್ ಆಗ್ತಿಲ್ಲ ಇದು. ತೋರ್ಸು ಇಲ್ಲಿ. ಅದ್ರೊಳಗೆ ಗೋಲಿ ಇರೋದು. ಗೋಲಿ ಇದೆ. ಹೊಡಿರೋ ಗೋಲಿನ. ತೋರ್ಸು, ಓಪನ್ ಮಾಡ್ದೆ ಅಷ್ಟು ಬೇಗ. ಅಷ್ಟು ಬೇಗ ಓಪನ್ ಮಾಡತ್ತಾ? ತೋರ್ಸು, ಚೆನ್ನಾಗಿದ್ಯಾ? ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದು ನಾವು ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಆನ್ ದ ವೇಯಲ್ಲಿ ಈ ದೇವಸ್ಥಾನ ನಮಗೆ ನೋಡೋಕ್ಕೆ ಸಿಕ್ತು. ನಾವು ಹೊಸನಗರ ರೂಟಿಂದ ಹೋಗಿರೋದು. ಹೊಸನಗರ ರೂಟಲ್ಲೇ ಹೋದರೆ ಈ ದೇವಸ್ಥಾನ ಆನ್ ದ ವೇಯಲ್ಲಿ ನಿಮಗೆ ಸಿಗುತ್ತೆ. ಕೊಲ್ಲೂರಿಗೆ ಹೋಗ್ತೀವಲ್ಲ ಫ್ರೆಂಡ್ಸ್, ಆವಾಗಲೂ ನಾವು ಹೊಸನಗರ ರೂಟಿಂದಾನೇ ಹೋದ್ರೂ ಈ ದೇವಸ್ಥಾನ ನಮಗೆ ಸಿಗುತ್ತೆ. ಇದು ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಅಂತ ಹೇಳಿ, ಕಾರಣಗಿರಿ ಅಂತ ಹೇಳಿ, ಕಾರಗಡಿ ಅಂತ ಹೇಳಿ ಪ್ಲೇಸ್ ಅದು. ಹೊಸನಗರ ತಾಲೂಕಲ್ಲೇ, ಜಸ್ಟ್ ಹೊಸನಗರ ಹೀಗೆ ನಾವು ದಾಟ್ತಿದ್ದಂಗೆ 10 ಮಿನಿಟ್ಸಲ್ಲೇ ಈ ದೇವಸ್ಥಾನ ನಮಗೆ ಸಿಗುತ್ತೆ. ನಾನು ಫಸ್ಟ್ ಕೊಲ್ಲೂರು ಹೋಗಬೇಕಾದ್ರೆ ಈ ದೇವಸ್ಥಾನ ಬಿಲ್ಡ್ ಆಗ್ತಾ ಇತ್ತು ಫ್ರೆಂಡ್ಸ್. ಈ ದೇವಸ್ಥಾನದ ಹೊರಗಡೆ ನೀವು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಅಷ್ಟೇ ನಿಮಗೆ ಒಳಗಡೆನೂ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಫುಲ್ ಈ ದೇವಸ್ಥಾನ ಏನಿದೆಯಲ್ಲ ಫ್ರೆಂಡ್ಸ್, ಗ್ಲಾಸ್ ವರ್ಕಿಂದ ಮಾಡಿರೋದು. ತುಂಬಾ ಚೆನ್ನಾಗಿ. ನಾವು ಹೋದಾಗ ದೇವಸ್ಥಾನ ಓಪನ್ ಇತ್ತು, ಬಟ್ ದೇವ್ರ ಗುಡಿ ಏನಿದೆ ಅದು ಕ್ಲೋಸ್ ಇತ್ತು, ಇನ್ನೂ ಓಪನ್ ಮಾಡೇ ಇರಲಿಲ್ಲ. ಅಲ್ಲೆಲ್ಲ ಕ್ಲೀನ್ ಮಾಡೋರೇನಿದ್ರು ಅವರೆಲ್ಲ ಕ್ಲೀನ್ ಮಾಡ್ತಾಯಿದ್ರು ಫ್ರೆಂಡ್ಸ್. ಮತ್ತು ಯಾರು ಆ ಕಡೆ ಸೈಡೆಲ್ಲ ಹೋಗೋರು ಇದ್ರಲ್ವ, ಅಂದರೆ ಯಾರು ಟೂರಿಸ್ಟ್ ಏನೇನು ನಾವು ಎಲ್ಲ ತಿರ್ಗೋಕ್ಕೆ ಕೊಲ್ಲೂರು ಅಥವಾ ಬೇರೆ ಕಡೆ ಎಲ್ಲಿ ಹೋಗೋರೇನಿದ್ರು ಅವರೆಲ್ಲ ಅಲ್ಲಿ ಗಾಡಿ ನಿಲ್ಲಿಸಿ ದೇವಸ್ಥಾನನೇ ನೋಡೋಕ್ಕಂತ ಹೋಗ್ತಾಯಿದ್ರು. ಮತ್ತು ಬೇರೆ ಬಂದವರು ಹಾಗೆ ಟಿಫಿನ್ ಏನೆಲ್ಲ ತೊಗೊಂಡು ಬಂದಿದ್ರು ಮನೆಯಿಂದ, ಅವರೆಲ್ಲ ಆ ಕಡೆ ಸೈಡು ಕೂತು ಟಿಫಿನ್ ಎಲ್ಲ ಮಾಡ್ತಾಯಿದ್ರು. ಅಲ್ಲಿ ಆ ಕಡೆ ಪ್ಲೇಸ್ ಇದೆ ಫ್ರೆಂಡ್ಸ್. ಈ ಥರನೂ ಎಂಜಾಯ್ ಮಾಡೋಕ್ಕೆ ಬಂದವರು ಜಸ್ಟ್ ಮನೆಯಿಂದ ಎಲ್ಲ ತಿಂಡಿ ಏನು ತೊಗೊಂಡು ಬಂದಿದ್ರು ಅವರೆಲ್ಲ ಆ ಕಡೆ ಸೈಡ್ ಕೂತು ಅದನ್ನು ಎಂಜಾಯ್ ಮಾಡ್ತಾಯಿದ್ರು. ಮತ್ತು ನಾವು ಅದೇ ದೇವಸ್ಥಾನದ ಒಳಗಡೆ ಹೋಗಿ ನೋಡೋಕ್ಕೆ ಹೋದ್ವಿ, ಬಟ್ ದೇವ್ರ ಗುಡಿನೇ ಕ್ಲೋಸ್ ಇತ್ತು. ನಾವು ಆದ್ರೂ ದೇವಸ್ಥಾನನ ನೀವು ನೋಡ್ಬೋದು, ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಮತ್ತು ಇದು ನಾವು ಹೊಸನಗರ
ಹೊಸನಗರಕ್ಕೆ ಹೋಗಿ ಅಲ್ಲಿಗೆ ನಮಗೆ ಬಸ್ ಸಿಗುತ್ತೆ. ಇದು ಕಾರಣಗಿರಿ ಅಂತ ಹೇಳಿ ನಾವು ಹೊಸನಗರದಿಂದ ಆ ಸ್ಟಾಪಿಗೆ ನಾವು ಇಳ್ಕೊಂಡು ಈ ದೇವಸ್ಥಾನನ ನೋಡ್ಬೋದು. ಮತ್ತು ಕೊಲ್ಲೂರಿಗೆ ಹೋಗೋರು ಆಲ್ಮೋಸ್ಟ್ ಹೇಗೋ ಆನ್ ದ ವೇಯಲ್ಲೇ ಈ ದೇವಸ್ಥಾನ ಸಿಗುತ್ತೆ. ನೀವು ಯಾವಾಗಲಾರು ಆ ಕಡೆ ಸೈಡ್ ಹೋಗೋದಿದ್ದರೆ ನೀವು ಈ ದೇವಸ್ಥಾನನ ಖಂಡಿತ ಒಂದು ಸುತ್ತ ವಿಸಿಟ್ ಮಾಡಿ ನೋಡಿ. ನಿಮಗೆ ಫ್ರೆಂಡ್ಸ್ ನಾನು ಇದರಲ್ಲಿ ಫುಲ್ ವಿಡಿಯೋ ಶೇರ್ ಮಾಡಿದ್ದೀನಿ. ದೇವಸ್ಥಾನನ ನೀವು ನೋಡಿ ಫುಲ್ ಹೇಗಿದೆ ಒಳಗಡೆಯಿಂದ ಅಂತ. ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ದೇವಸ್ಥಾನ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದೇವಸ್ಥಾನ ಎಷ್ಟು ಚೆನ್ನಾಗಿದೆ. ದೇವಸ್ಥಾನ ಫುಲ್ ಹೋಗೈತೆ ಹೋಗೈತೆ ನಾನು ನೀನು
ನೋಡವ್ರು ನಡ್ಕೊಂಡು ಹೋಗ್ತಾ ಇದಾರೆ ನೋಡು.